ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗ್. ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ವಿಡಿಯೋ ಮಾಡಬೇಕು ಅಂತ, ವ್ಲಾಗ್ ಮಾಡಬೇಕು ಅಂತ. ಸೊ ಇವತ್ತು ನನ್ನ ಸ್ಪೆಷಲ್ ಡೇ ಏನು ಅಂತಂತಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ 3rd ಇಯರ್ದು. ಸೊ ಹಂಗೆ ಇನ್ನೊಂದು ಸ್ಪೆಷಲ್ ಡೇ ಏನು ಅಂತಂತ ಆಮೇಲೆ ಹೇಳ್ತೀನಿ. ಹಂಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ದೂರ ಎಲ್ಲಾದರೂ ಒಂದು 2-3 ಡೇಸ್ ಟ್ರಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಲಾಸ್ಟ್ ಇಯರ್ ನಾನು ಕನ್ಸೀವ್ ಆಗಿದ್ದೆ. ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲೂ ಆಚೆ ಕಳಿಸಲ್ಲ ಅಂತ ನಿಮಗೂ ಗೊತ್ತು. ಸೊ ಹಂಗಾಗಿ ನಾನು ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ. ಈ ಇಯರ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೂ ಪಾಪುಗೆ 4 ಮಂತ್ಸ್ ಅಂತ ಅನ್ನೋದ್ರ ಕಾರಣಕ್ಕೆ ಮನೇಲೂ ಸಹ ಎಲ್ಲೂ ಹೋಗ್ಲಿಲ್ಲ ಆಚೆಗೆ ಹೋಗೋದಕ್ಕೆ. ನೆಕ್ಸ್ಟ್ ಇಯರ್ ಅಂತಲ್ಲ, ಸ್ವಲ್ಪ ದಿನದಲ್ಲೇ ಪ್ಲ್ಯಾನ್ ಮಾಡ್ತೀವಿ ಎಲ್ಲಾದರೂ ಟ್ರಿಪ್ಗೆ. ಈಗ ಸದ್ಯಕ್ಕೆ ಲಂಚ್ ಅಂತ ಮಾಡ್ಕೊಂಡು ಬರೋಣ ಆಚೆಗೆ ಹೋಗಿ. ಅಟ್ಲೀಸ್ಟ್ ಒಂದು ಚೇಂಜ್ ಸಿಗುತ್ತೆ. ನಾನು 1.5 ಇಯರ್ಸ್ ಆಯಿತು ನಾನು ಆಚೆಗೆ ಅಂತ ಕಾಲಿಟ್ಟು. ಸೊ ಹಂಗಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ, ಎಂಟರ್ಟೈನಿಂಗ್ ಆಗಿರುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ. ಇನ್ನೂ ಅಪ್ಕಮಿಂಗ್ ವೀಡಿಯೋಸ್ ಸಹ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಇವತ್ತಿನ ಔಟ್ಫಿಟ್ಸ್ ಹೇಗಿದೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಕೆಲವೊಂದು ವೀಡಿಯೋಸ್ ತೊಗೊಳ್ಳೋಣ ಅಂದ್ಕೊಂಡೆ, ನಾನು ಔಟ್ಫಿಟ್ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪಾಪು ತುಂಬಾ ಅಳ್ತಿದ್ದ. ಅವನದೆಲ್ಲ ನೋಡಿ ನಾನು ರೆಡಿ ಆಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ನಾನು ಎಲ್ಲೋ ಆಚೆ ಹೋಗೋದು ಬೇಡ ಅಂತಲೇ ಡಿಸೈಡ್ ಆಗಿದ್ದೆ. ಬಟ್ ಶರತ್ ಬಾ ಏನಾದರೂ ಒಂದು ಚಿಕ್ಕದಾಗಿ ಗೋಲ್ಡ್ ತೊಗೊಳ್ಳುವೆ, ಎತ್ತು ಕೊಡಿಸ್ತೀನಿ, ಇವತ್ತು ಸ್ಪೆಷಲ್ ಡೇ ಅಲ್ವಾ ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣಕ್ಕೆ ಕರ್ಕೊಂಡು ಬಂದಿದ್ದರು. ಯೂಶ್ವಲಿ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಅಂಥ ಶಾಪ್ ಚನ್ನರಾಯಪಟ್ಟಣದಲ್ಲಿ SRS ಅಲ್ಲೇ ನಾವು ತೊಗೊಳ್ಳೋ ಅಂಥದ್ದು. ಹಂಗಾಗಿ ಇವತ್ತು ಸ್ಪೆಷಲ್ ಡೇ ಅಲ್ವಾ, ತೊಗೊಳ್ಳೋಣ ನಡಿ, ಏನಾದರೂ ಒಂದು ಚಿಕ್ಕದಾಗಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಬಟ್ ಅದೇನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಇವತ್ತು SRS ಶಾಪ್ ಕ್ಲೋಸ್ ಆಗಿತ್ತು. ನನಗೆ ಅಲ್ಲೇ ಡಿಸಪಾಯಿಂಟ್ ಆಗಿ ಅಲ್ಲೇ ಮೂಡ್ ಆಫ್ ಆದೆ. ಸರಿ ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಡೇ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಹೋಗೋಣ ನಡಿ ಅಂತಂದೆ. ಬಂದಿದ್ಯಾ, ನಿನಗೆ ಎಂತಕ್ಕೆ ನಿರಾಸೆ ಆಗೋದು ಬೇಡ ಅಂತಂದ್ಬಿಟ್ಟು ಹಾಸನಿಗೆ ಹೋಗೋಣ ಅಂತಂದ್ಬಿಟ್ಟು ಹಾಸನಿಗೆ ಹೋಗ್ತಿದ್ವಿ. ಬಟ್ ನಾನು ಏನು ಮಾಡಿದೆ ಅಂತಂದರೆ, ಮನೇಲೂ ನಾನು ಊಟ ಮಾಡಲಿಲ್ಲ ನೀಟಾಗಿ. ಆಚೆಗೆ ಹೋಗ್ತೀವಲ್ಲ, ಅಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಬಂದುಬಿಟ್ಟೆ. ಹಂಗಾಗಿ ನಾನು ಅಷ್ಟರಲ್ಲಿ ಹೊಟ್ಟೆ ಹಸ್ದುಬಿಟ್ಟಿತ್ತು. ಆನ್ ದಿ ವೇ ಎಂಪೈರ್ ಸಿಗುತ್ತೆ ನಮಗೆ. ಸೊ ಎಂಪೈರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಂಪೈರ್ಗೆ ಹೋಗ್ತಾಯಿದ್ವಿ. ಎಂಪೈರ್ಗೆ ಹೋಗ್ತಿದ್ವಿ. ಎಂಪೈರಲ್ಲಿ ಊಟ ಮಾಡ್ಕೊಂಡು ಹೆಂಗಿರೋ ಹಾಸನ ಅಲ್ಲಿಂದ ಹತ್ರನೇ, ಸ್ವಲ್ಪ ಒಂದು 15 ಮಿನಿಟ್ಸ್ 20 ಮಿನಿಟ್ಸಲ್ಲೆಲ್ಲ ರೀಚಾಗಿ ಹೋಗ್ತೀವಿ. ಸೊ ನಡಿ ಆಯಿತು, ಎಂಪೈರಲ್ಲಿ ಊಟ ಮಾಡ್ಕೊಂಡು ನನಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸುಸ್ತಾಗಿದ್ದ ಕಾರಣಕ್ಕೆ ನಂಗೆ ಪಾಪನೂ ಸಹ ಎತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಶರತೆ ಎತ್ಕೊಂಡು ಹೋಗ್ತಾ ಇದ್ದ. ಹಂಗಾಗಿ ಫಸ್ಟ್ ಪಾಪುಗೆ ಫೀಡಿಂಗ್ ಮಾಡಿಸಿ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಅದು ಪಕ್ಕದ ರೂಮಲ್ಲಿ ಇದ್ದಿದ್ದು. ನಾವು ಹೋಗಿದ್ದು ವೆಜ್ ಸೆಷನ್ಗೆ ಹೋಗಿದ್ವಿ. ಪಾಪು ಫೀಡ್ ಮಾಡಿಸಿ ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಶರತ್ಗೆ ಪರಿಚಯ ಆಗಿರೋರು ಯಾರೋ ಅಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಅವನು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದ. ಆಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಬಟ್ ಊಟ ಮಾಡೋದಕ್ಕೆ ಬಿಡಲೇ ಇಲ್ಲ ಅವನು.
ಅವನೊಂದು ಸ್ವಲ್ಪನೇ ತಿಂದ ಶರತ್ ಪಾಪ. ಆಮೇಲೆ ನೀನು ತಿನ್ಕೊ, ನಾನು ಎತ್ಕೊತೀನಿ ಅಂತ. ನೋಡ್ಬೋದು ಎಷ್ಟು ತೀಟೆ ಆಗಿದ್ದಾನೆ ಅಂದರೆ ಅಷ್ಟು ತೀಟೆ ಆಗಿದ್ದಾನೆ. ಇದೇ ನಾನು ಹಾಕಿದ್ದ ಔಟ್ಫಿಟ್, ಲೆಫ್ಟ್ ಸೈಡ್ ಹಾಕಿದ್ದೀನಿ ಫೋಟೋ. ಆಮೇಲೆ ನಾವು ಹಾಸನಿಗೆ ಹೋಗಲಿಲ್ಲ, ನಾವು ತುಂಬ ಲೇಟಾಗೋಯಿತು. ಹಾಗಾಗಿ ನಾವು ಆನ್ ದಿ ವೇ ಹಿರಿಸೇವೆಗೆ ಹಿಂಗಿದ್ದು ಬಂದೆ ನಾವು ನಮ್ಮ ಊರಿಗೆ ಬರಬೇಕಲ್ಲ. ಸೊ ಹಿರಿಸೇವೆಲ್ಲೇ ತೊಗೊಂಡೋಗೋಣ ಅಂದ್ಬಿಟ್ಟು ಮಾರುತಿ ಜ್ಯುವೆಲ್ಸಿಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಅಲ್ಲೇ ನಡಿ, ನಾನು ಬೇಡ ನೆಕ್ಸ್ಟ್ ಡೇ ನಾವು SRSಗೆ ಹೋಗೋಣ ಅಂತ ಅಂದೆ. ಬಟ್ ಬೇಡ, ಸ್ಪೆಷಲ್ ಡೇ ಬಂದುಬಿಡಲಿ, ನಂಗೆ ನಿನ್ನ ಆಸೆ ನನಗೆ ನಿರಾಸೆ ಮಾಡೋದಕ್ಕಾಗಲ್ಲ, ನಡಿ ಅಂದ್ಬಿಟ್ಟು ನಾವು ಮಾರುತಿ ಜ್ಯುವೆಲ್ಸ್ಗೆ ಹೋದ್ವಿ. ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ನಾನು ಅಲ್ಲಿಗೆ ವಿಸಿಟ್ ಮಾಡಿದ್ದು ಆ ಶಾಪಿಗೆ. ಸೊ ಮಾರುತಿ ಜ್ಯುವೆಲ್ಸ್ಗೆ ಹೋಗಿ ಒಂದು ಚಿಕ್ಕದೇನೋ ತೊಗೊಂಡಿದ್ದೀನಿ. ಅದನ್ನು ನಾನು ಮನೆಗೆ ಹೋಗಿ ತೋರಿಸ್ತೀನಿ ಏನದು ಅಂತ ಅಂದ್ಬಿಟ್ಟು. ಇದೇ ನಾನು ತೊಗೊಂಡಿದ್ದು ರಿಂಗ್ ತೊಗೊಂಡೆ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ಮಗನೇ ಬರೋಣ ಗಣೇಶ. ಓ ಆಯಿತು, ಬುದ್ಧಿ ಬಂದೈತೆ, ಗೊತ್ತಾಗೋಯ್ತು ಬಿಡ ನನಗೆ. ಗೊತ್ತಾಗ್ಬಿಡುತ್ತೆ ಎಲ್ಲ, ಇವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ ಗೊತ್ತು ನಿನಗೆ. ಕಳ್ಳನ ಮಗ ನೀನು. ಆಮೇ ಹೂನು ಅಂದ್ಬಿಟ್ಟ ಕಣೆ. ಬಾಯ್ ಮಗನ, ಬಾಯ್ ಬಾಯ್. ಚೀ ತಟ ಮಾಡು, ಬರ್ತೀನಿ ಬುಧವಾರ. ನಾನು ಹೇಳಿದ್ನಲ್ಲ, ನಾವು ಹಿಂದಿನ ದಿನ ಬಂದಿದ್ದು, ನಾವು ಲೇಟಾಗಿ ಹೋಗಿತ್ತು ಅವತ್ತು ಬಂದಿದ್ದ ದಿನ. 8 ಎಲ್ಲ ಆಗೋಗಿತ್ತು, 8 ಗಂಟೆ ಏನೋ ಆಗೋಗಿತ್ತು ಆಲ್ರೆಡಿ. ಸೊ ನಾವು ಮನೆಗೆ ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಳೆಹಣ್ಣು ಅಲ್ಲೇ ಕೊಟ್ಬಿಟ್ಟು ಬಂದು ಬಾಳೆಹಣ್ಣು ಕಾಯಿಲ್ಲ. ಬಸವಣ್ಣಗೆ ಅಲ್ಲೇ ಅವೇ, ಬಸವಣ್ಣ ಪೂಜೆ ಮಾಡಿಸಿಲ್ಲ. ಇವನೇ ಸ್ಪೆಷಲ್ ಪರ್ಸನ್. ನನ್ನ ಲೈಫಿಗೆ ಬಂದು ಅವನು 1 ಇಯರ್ ಆಯಿತು. ಅವತ್ತು ನನ್ನ ಆ್ಯನಿವರ್ಸರಿಗೆ ಅವನು ನನ್ನ ಲೈಫಿಗೆ ಎಂಟ್ರಿ ಕೊಟ್ಟಿದ್ದು. ಕೂಕು ಅಂತ. ಅವನು ಹೇಗೆ ಅಂದರೆ ಹೇಳೋದಕ್ಕೂ ಆಗಲ್ಲ, ಅಷ್ಟು ಹಚ್ಕೊಬಿಟ್ಟಿದ್ದೀನಿ. ಇನ್ನು ಬಂದಿದ್ದು ಲೇಟ್ ಆಗಿದ್ದ ಕಾರಣಕ್ಕೆ ಅವ್ನ ಬರ್ತಡೇ ಸಹ ಅವತ್ತೇ ಇದ್ದಿದ್ದು, ಆ್ಯನಿವರ್ಸರಿ ದಿನ. ಬಟ್ ನಂಗೆ ಅವತ್ತು ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಅಮ್ಮವರು ಸ್ವಲ್ಪ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗಿಲಿ, ಆಮೇಲೆ ಮಾಡಿದ್ರಾಯ್ತು, ಆಮೇಲೆ ಡೆಕೋರೇಷನ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಪಾಪನ ಆಟ ಆಡಿಸ್ಕೊಂಡು ಕೂತಿದ್ದೆ. ನೋಡ್ಬೋದು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತಾತ ಮೊಮ್ಮಗಂದು ಆಟ ಆಡೋದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಮ್ಮ ಪೂಜೆ ಮಾಡ್ತಾ ಇರೋವಂಥದ್ದು. ನಿಜ ಹೇಳಬೇಕು ಅಂದರೆ ಪಾಪು ಆದಮೇಲೆ ಮಾಡಬೇಕು ಅಂತ ಅನಿಸಿದ್ರೂ ಇಂಟ್ರೆಸ್ಟ್ ಇರೋಲ್ಲ. ಏನಾದರೂ ಒಂದು ಮಾಡಬೇಕು ತಾಳು ಅಂತಂದ್ರೂ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋಲ್ಲ. ಯಾಕೆಂತಂದರೆ ಅಷ್ಟು ಒಂಥರ ಮೂಡಿ ಫೀಲ್ ಆಗ್ತೀವಿ. ಯಾವಾಗ ಹೆಂಗಿರ್ತೀವಿ ಅಂತಲೇ ಹೇಳೋದಕ್ಕಾಗಲ್ಲ, ಹಂಗಿರುತ್ತೆ ನಮ್ಮ ಮೈಂಡ್ಸೆಟ್ಟು. ನನಗೂ ಈ ನಡುವೆ ನನಗೂ ಅದೇ ಥರ ಆಗೋಗಿದೆ. ಒಂದೊಂದು ಸಲ ಒಂದೊಂದು ಥರ ಇರ್ತೀನಿ. ಮಾಡಬೇಕು ಅನಿಸಿದ್ರೂ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೂ ನಮಗೆ ಅದನ್ನು ನಮಗೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲ್ಲ, ಆ ಥರ ಆಗೋಗಿರುತ್ತೆ. ನೋಡಿ ತಾತ ಮೊಮ್ಮಗನ್ನ ಆಟ ಹೇಗಿದೆ ಅಂತ ಅಂದ್ಬಿಟ್ಟು. ಇವಳು ಬಂದು ಪಕ್ಕದ ಮನೆ ಹುಡುಗಿ, ಅವಳು ಗಾನವಿ ಅಂತ. ಅವಳು ನಮ್ಮ ಕೂಕುಗೆ ಬೆಸ್ಟ್ ಫ್ರೆಂಡ್. ಅವಳು ಯಾವಾಗಲೂ ಬಂದು ಆಟ ಆಡಿಸ್ತಾ ಇರ್ತಾಳೆ. ನಮ್ಮ ಕೂಕುಗೂ ಅವಳು ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಆವಾಗಲೇ ನೋಡಿದ್ರಲ್ಲ ಅಪ್ಪ ಮಗಂದು ಕ್ಯೂಟ್ ವೀಡಿಯೋ. ನಂಗೆ ಆ ವಿಡಿಯೋ ಅಂತೂ ತುಂಬ ಇಷ್ಟ. ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಏನು ಬರುತ್ತೆ ಅದೆಲ್ಲ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಾದರೂ ತಪ್ಪಿದ್ದಲ್ಲಿ ಏನಾದರೂ ನಾನು ಚೇಂಜ್ ಮಾಡ್ಕೋಬೇಕಾ ಅಂತ ಅಂದರೆ ಖಂಡಿತವಾಗ್ಲೂ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾವ ರೀತಿ ನಾನು ಚೇಂಜ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಬೋದು. ನೀವು ಹೇಳಿರೋ ಅಂಥ ಏನಾದರೂ ಟಿಪ್ಸ್ ಕೊಡಿ ನನಗೆ. ಈ ಥರ ವೀಡಿಯೋ ಮಾಡಿ ಅಥವಾ ಯಾವ ಥರ ವೀಡಿಯೋ ಬೇಕು ಅನ್ನೋ ಥರನಾದರೂ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊತೀನಿ, ಟ್ರೈ ಮಾಡ್ತೀನಿ.
ಕೆಲವೊಂದು ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀನಿ ಖಂಡಿತವಾಗ್ಲೂ. ನೋಡಿ ಇವನು ಬಲೂನ್ ಇಟ್ಕೊಂಡು ಹೆಂಗೆ ಆಟ ಆಡ್ತಿದ್ದಾನೆ. ಸುಮ್ಮನೆ ಇರೋದೇ ಇಲ್ಲ. ನಾನು ಬಲೂನ್ನೆಲ್ಲ ಊದಿ ಊದಿ ಇಡ್ತಿದ್ದೆ, ಬಂದು ತೊಂದರೆ ಕೊಡ್ತಿದ್ದ ಅಂದ್ಬಿಟ್ಟು ಅವ್ನಿಗೊಂಚೂರು ಚಿಕ್ಕದು ಬಲೂನ್ ನಾನೇ ಊದಿ ಕೊಟ್ಟಿದ್ದೆ. ಆಟ ಆಡ್ತಾಯಿದ್ದಾನೆ. ಇನ್ನು ಇದು ಹೀಗಿತ್ತು. ಅವನು ಸಿಂಪಲಾಗಿ ಮಾಡಿದ್ದೆ, ಯಾಕೆಂದರೆ ಅವನಿಗೂ ಖುಷಿ ಅಲ್ಲ, ಅವನಿಗೂ ಅವನು ಒಂದು ಎಂಜಾಯ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವನು ಚಿಕ್ಕದಾಗಿ ಈ ಥರ ಡೆಕೋರೇಷನ್ ಮಾಡಿದ್ದೆ. ಬಟ್ ಬ್ಯಾಂಗ್ಳೂರು ಮತ್ತು ಆ ಕಡೆ ಸೈಡಲ್ಲೆಲ್ಲ ಡಾಗಿಗೆ ಅಂತಲೇ, ಪೆಟ್ಸ್ಗೆ ಅಂತಲೇ ಕೇಕೆಲ್ಲ ಸಿಗುತ್ತೆ. ಬಟ್ ಇಲ್ಲೆಲ್ಲೂ ಸಿಗೋಲ್ಲ. ಸೊ ನಾವು ರೆಗ್ಯುಲರಾಗಿ ಏನು ಕೇಕ್ ಇರುತ್ತೆ ಅದನ್ನೇ ನಾನು ತೊಗೊಬಂದು ಕಟ್ ಮಾಡಿಸ್ದೆ, ನನ್ನ ಖುಷಿಗೆ ಅಥವಾ ಅವನ ಖುಷಿಗೆ. ನನಗಂತೂ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಕ್ಯೂಟಾಗಿ ಕಾಣ್ತಿದ್ದ, ಕಾಣ್ತಿದ್ದ. ನೀವು ನೋಡ್ಬೋದು ಇಲ್ಲ ಹಾಕಿದಾಗ ಎಷ್ಟು ಸಂತೋಷ ಇದೆ ಅಂತ, ಎಷ್ಟು ಖುಷಿಯಾಗಿದೆ ಅಂತಂದರೆ ಅಷ್ಟು ಖುಷಿಯಾಗಿದೆ. ಯಾಕೆಂತಂದರೆ ಅವನಷ್ಟು ಪ್ರೀತಿ ನನಗೆ. ಇವಾಗ ಕೇಕ್ ಕಟ್ಟಿಂಗ್. ನನಗೆ ಅವನಿಗೂ ಮಕ್ಕಳಂದರೆ ತುಂಬ ಇಷ್ಟ. ಇಂಥಕ್ಕೆ ಮಕ್ಳ ಜೊತೆನೇ ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂತಂದ್ಬಿಟ್ಟು ಅಕ್ಕಪಕ್ಕದ ಮನೆ ಮಕ್ಕಳನ್ನ ಕರೆದು ಅವ್ನು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೆ. ಅವನಿಗೂ ಖುಷಿಯಾಗುತ್ತೆ ಮಕ್ಕಳು ಬಂದರೆ, ಇನ್ನು ಮಕ್ಳಿಗೂ ಖುಷಿಯಾಗುತ್ತೆ. ಕೂಕು ಅಂತಂತಂದರೆ ಒಂಥರ ಅಚ್ಚುಮೆಚ್ಚು. ನಮ್ಮ ಏನಿದೆ, ನಮ್ಮ ಮನೆ ಅಕ್ಕಪಕ್ಕದ ಏನಿದೆ ಅವ್ರಿಗೆಲ್ಲರಿಗೂ ನಮ್ಮ ಕೂಕು ಅಂತಂದರೆ ಅಚ್ಚುಮೆಚ್ಚು. ಅವನು ಹಾಗೇ ಇರ್ತಾನೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ. ಕೇಕ್ ಕಟ್ ಮಾಡಿದ್ದಾದಮೇಲೆ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಕೊಡ್ತಾಯಿದ್ದೆ ತಿನ್ನೋದಕ್ಕೆ. ಅಲ್ಲಿ ಒಬ್ಬನಿಗೆ ಪಾಪ ಒಂದು ಹುಡುಗಂಗೆ ಬ್ರೌನ್ ಕಲರ್, ಪಾಪ ಹುಡುಗಂಗೆ ನಾನು ಒಂದು ಸ್ವಲ್ಪ ರೇಗಿಬಿಟ್ಟೆ. ಅಂತಂದರೆ ಪಾಪು ಮಲಗಿತ್ತು, ಅವನು ಸ್ವಲ್ಪ ಜೋರಾಗಿ ಕಿರ್ಚಾಡ್ತಿದ್ದ. ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಅಂತಂದರೆ ರೇಗಿದೆ ಒಂಚೂರು. ಪಾಪ ಬೇಜಾರು ಮಾಡ್ಕೊಂಡಿದ್ದ. ಕೇಕ್ ಇಸ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದ. ನೋಡ್ಬೋದು ನೀವು, ಕೇಕ್ ಇಸ್ಕೊಳ್ಳೋದಕ್ಕೂ ಬರ್ತಾ ಇರಲಿಲ್ಲ ಅವನು. ಆಮೇಲೆ ಸಮಾಧಾನ ಮಾಡಿದೆ, ಸಾರಿ ಅಂತಲೂ ಕೇಳಿದೆ ನಾನು. ನನಗೆ ಬೇಜಾರಾಗೋಯಿತು, ನಾನು ಯಾಕೆ ಹಂಗೆ ಬಿಹೇವ್ ಮಾಡಿದೆ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನೇ ಸಾರಿ ಕೇಳಿದೆ. ಏಕೆಂತಂದರೆ ಪಾಪು ಎದ್ಬಿಟ್ರೆ ನಿಮಗೆ ಗೊತ್ತು ಅವ್ನು ಎಷ್ಟು, ಈ ನಡುವೆ ಅಂತೂ ಸಖತ್ತು ತುಂಟಾಗ್ಬಿಟ್ಟಿದ್ದಾನೆ. ಈ ನಡುವೆ ಅಂತೂ ಎದ್ದರೆ ನಾನು ಇರಲೇಬೇಕು ಅವನ ಪಕ್ಕ. ಸೊ ಹಂಗಾಗಿ ನಾನು ಅವ್ನು ಎದ್ದೇಳೋಷ್ಟರಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಏನಿದೆ ಅದು ಮುಗಿಸ್ಕೋಬೇಕು ಅನ್ನೋದು ನನಗಿದ್ದಿದ್ದು. ಸೊ ಹಂಗಾಗಿ ಒಟ್ಟಾರೆ ಆ ಟೈಮಲ್ಲಿ ಎದ್ದ, ಬಟ್ ಆಟ ಆಡ್ತಿದ್ದ. ಬಟ್ ಇಷ್ಟ ಆಗಿದ್ದಲ್ಲಿ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.